ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಸೊ ಗೋಲ್ಡ್ ರೇಟು ರೈಸ್ ಆಗ್ತಾ ಇದೆ ಈಗ. ಯಾಕಂದರೆ ಒಂದು 2 ತಿಂಗಳಿಂದ 3 ತಿಂಗಳಿಂದ ಇದ್ದಿದ್ದ ರೇಟು ಈಗ ನೋಡ್ಕೋದ್ರೆ ಹೆಚ್ಚಾಗೋಯಿತು. ಸಾಕಷ್ಟು ಮಧ್ಯಮ ವರ್ಗದವರು ಸ್ಪೆಷಲಿ ಮದುವೆಗಳು ಮಾಡಬೇಕು ಅಂತ, ಯಾಕಂದರೆ ಈ ಗೋಲ್ಡ್ ಇಲ್ಲ ಅಂದರೆ ಮದುವೆಗಳೇ ಸಂಪೂರ್ಣ ಆಗಲ್ಲ, ಒಡವೆಗಳು ಮಾಡಲೇಬೇಕು. ಸೊ ಈ ರೇಟ್ಗಳು ಏರುಪೇರು ಆಗ್ತಾ ಇರೋದು ನೋಡಿದ್ರೆ ತಗೊಳ್ಳೋರಿಗೆ ಭಯ ಆಗ್ತದೆ. ದುಡ್ಡು ಕಾಸು ಸಂಪಾದನೆ ಚೆನ್ನಾಗಿರೋರು ಮಾಡ್ಕೊತಾವ್ರೆ. ಅಭಿವೃದ್ಧಿ ಆಗೋಕ್ಕೆ, ಜೀವನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೀವು ಕೆಲವೊಂದಷ್ಟು ಟಿಪ್ಸ್ಗಳು ಕೊಟ್ಟಿದ್ರೆ ಇದಕ್ಕೆ ಬಿಫೋರು ಕೂಡ. ಸೊ ಆರ್ಥಿಕವಾಗಿ ಮತ್ತು ನಮ್ಮ ಒಂದು ಕೌಟುಂಬಿಕವಾಗಿ ಕುಟುಂಬನ ಅಭಿವೃದ್ಧಿ ಮಾಡೋದಕ್ಕೆ ಏನೆಲ್ಲ ಸಜೆಷನ್ಸ್ ನೀವು ಕೊಡ್ತೀರಾ? ಅಭಿವೃದ್ಧಿ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡೋದಾಗ್ಬೋದು, ಇಲ್ಲ ವೆಹಿಕಲ್ಗಳು ಪರ್ಚೇಸ್ ಮಾಡೋದಾಗ್ಬೋದು, ಇಲ್ಲ ಆಸ್ತಿಗಳನ್ನ ಪರ್ಚೇಸ್ ಮಾಡೋದಾಗ್ಬೋದು. ಇಂಥವುಗಳಿಗೆ ಸಾಮಾನ್ಯರು ಇವುಗಳನ್ನ ಮಾಡ್ಕೊಳ್ಳೋದಕ್ಕೆ ಸೊ ಯಾವ ದಾರಿಗಳನ್ನ ಹಿಡಿಬೋದು? ನೀವೇನಾದರೂ ಅಂದರೆ ಒಂದು ಸಣ್ಣ ಪುಟ್ಟ ಶಾರ್ಟ್ ಕಟ್ಗಳು ದಾರಿಗಳು ತೋರ್ಸಂಗಿದ್ರೆ ಏನೆಲ್ಲ ವಿಚಾರ ತಿಳಿಸ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ಇವಾಗ ನಾವು ಏನೇ ಮಾಡಿದ್ರು ನಮಗೆ ದುಡ್ಡು ಅಂತಕ್ಕಂಥದ್ದು ಬೇಕು. ನೀವು ಗೋಲ್ಡ್ ತೊಗೊಳ್ಳಿ, ವಾಹನ ತೊಗೊಳ್ಳಿ, ಮನೆ ತೊಗೊಳ್ಳಿ, ಏನೇ ತೊಗೊಳ್ಳಿ, ಮನಿ ಈಸ್ ಎವ್ರಿಥಿಂಗ್. ದುಡ್ಡು ಅನ್ನೋದು ಬೇಕೇ ಬೇಕು. ಹೌದು. ದುಡ್ಡಿಗೆ ಅಧಿಪತಿ ಬಂದು ಮಹಾಲಕ್ಷ್ಮಿ, ಲಕ್ಷ್ಮಿ. ಇನ್ನು ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾವು ನೋಡೋಕೆ ಹೋದರೆ ಕುಬೇರ ಅಲ್ವಾ? ಕುಬೇರ ಬಂದು ಯಕ್ಷರಾಜ ಅಂಥೇಳಿ ನಾವು ಕರಿತೀವಿ. ಯಕ್ಷರಾಜ ಕುಬೇರ. ಯಕ್ಷರಾಜ ಕುಬೇರ ಆದರೆ ಕುಬೇರನ ಹೆಂಡತಿ ಬಂದು ಯಕ್ಷಿಣಿ. ಈ ಯಕ್ಷರಾಜ ಯಕ್ಷಿಣಿಯರು ಏನು ಮಾಡ್ತಾರೆ ಅಂದರೆ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾರೆ. ಒಂದು ವ್ಯಾಪಾರ ಮಾಡಿದ್ರು. ಈಗ ಮೊನ್ನೆ ಒಬ್ಬ ವಿನೋದ್ ಅಂತ ಒಬ್ಬ ಹುಡುಗ ನನ್ನ ಜೊತೆನೇ ಇದ್ದ, ಶಿಶಿಂತರ ನನ್ನ ಜೊತೆನೇ ಎಲ್ಲ ಕೆಲಸಗಳು ಮಾಡ್ಕೊಂಡು ಗಿಡಮೂಲಿಕೆಗಳು ತೊಗೊಂಬರೋದು ಎಲ್ಲ ಮಾಡ್ಕೊಂಡಿದ್ದ. ಅವನಿಗೆ ನಾನು ಹೇಳಿದ್ದೆ, ನೋಡಪ್ಪ ನೀನೊಂದು ಸಾಧನೆ ಕೊಡ್ತೀನಿ, ಅದನ್ನು ಮಾಡು, ನಿನಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಹೆಂಗೆ ಏನು ಎತ್ತ ಹೇಳಲ್ಲ ನಾನು, ಆಪರ್ಚುನಿಟಿ ಬರುತ್ತೆ, ಬಂದೇ ಬರುತ್ತೆ, ಇಂಥ ಟೈಮಲ್ಲೇ ಬರುತ್ತೆ, ನೀನು ನೋಡ್ಕೊ ಅಂತ ಹೇಳಿದ್ದೆ. ಅದೇ ಥರ ಅವನಿಗೆ ಫಾರಿನ್ನಿಂದ ಒಂದು ಆಪರ್ಚುನಿಟಿ ಬಂತು. ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ಅವನು, ನಾನು ಈ ಥರ ಆಪರ್ಚುನಿಟಿ ಬಂದಿದೆ ಗುರುಗಳೇ ಅಂತ. ನೋಡಪ್ಪ, ಜೀವನದಲ್ಲಿ ಬರುವಂಥ ಅವಕಾಶಗಳನ್ನ ಯಾವುದನ್ನು ನಾವು ಮಿಸ್ ಮಾಡ್ಕೋಬಾರ್ದು, ಅದೆಲ್ಲ ದೇವರು ಕೊಡುವಂಥ ಯೋಗ. ಅದರಲ್ಲೂ ನೀನು ಸಾಧನೆ ಮಾಡಿದ್ಯಾ, ಸಾಧನೆಯಿಂದ ನಿಂಗೆ ಆಪರ್ಚುನಿಟಿ ಬಂದಿದೆ, ಫಸ್ಟ್ ನೀನು ಹೋಗು ಅಲ್ಲಿಗೆ, ಮತ್ತೆ ನೆಕ್ಸ್ಟ್ ನೀನು ಸಿಕ್ಕಿದಾಗ ನೀನು ನೋಡು ಹೆಂಗಿರ್ತೀಯ ನೋಡು ಅಂತ ಹೇಳಿ ನಾನು ಆಶೀರ್ವಾದ ಮಾಡಿ ಅವನ್ನ ಕಳಿಸ್ಕೊಟ್ಟೆ. ಇವತ್ತಿನ ದಿವಸ ನಮ್ಮ ಈ ಬೆಂಗಳೂರಲ್ಲಿ ತುಂಬ ದೊಡ್ಡದು ಒಂದು 4 ಫ್ಲೋರ್ದು 2 ಬಿಲ್ಡಿಂಗ್ ಕಟ್ಸಿದ್ದಾನೆ. ಬಹಳ ಹ್ಯಾಪಿ ಇಲ್ಲಿ ಅಲ್ಲಿ ಎಲ್ಲ ಸಾಧನೆ ಇವತ್ತಿನ ತನಕ ಬಿಟ್ಟಿಲ್ಲ ಅವನು. ಇದು ಯಾವ ಸಾಧನೆ ಅಂತ ಹೇಳಿದ್ರೆ ಕುಬೇರ ಸಮೇತ ಚಂದ್ರಮ ಯಕ್ಷಿಣಿ ಸಾಧನೆ. ಆಯ್ತಾ? ಕುಬೇರ ಸಹಿತ ಚಂದ್ರಮ ಯಕ್ಷಿಣಿ ಸಾಧನೆ. ಯಕ್ಷಿಣಿ ಬಂದು ಹೇಳಿದ್ನಲ್ಲ, ಕುಬೇರನ ಹೆಂಡತಿ. ಇವ್ರು ಏನು ಮಾಡ್ತಾರೆ ಅಂದರೆ ಮನಿ ಅಟ್ರಾಕ್ಟ್ ಮಾಡ್ತಾರೆ, ಧನಾಕರ್ಷಣೆಯನ್ನು ಮಾಡ್ತಾರೆ. ಆ ಧನಾಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ಸಾಧನೆ ಇದೆ. ಕಷ್ಟಪಡದೆ ಯಾವುದು ಸಿಗಲ್ಲ ಸರ್. ಕಷ್ಟಪಡದೆ ಸಿಗೋದು ಯಾವುದು ಉಳಿಯಲ್ಲ. ನಾವು ಅಟ್ಲೀಸ್ಟ್ ನಾನು ತೋರಿಸ್ಕೊಡೋಂಥ ದಾರಿ ಯಾವುದು ಅಂದರೆ, ನಾವು ಏನೇ ಒಂದು ಮಾಡಿದ್ರು ಅದರಲ್ಲಿ ನೋಡಿ ಹಣ ಬರಬೇಕು, ಹಣ ಉಳಿಬೇಕು, ಹಣ ಬೆಳಿಬೇಕು, ಅಲ್ಲಿಂದ ನಾವು ಅಭಿವೃದ್ಧಿ ಆಗಬೇಕು ಅಲ್ವಾ? ಹೀಗೆ ಆಗಬೇಕಲ್ಲ. ಸಡನ್ನಾಗಿ ನಾವು ಕುಬೇರ ಆಗ್ತೀವಿ ಅಂದರೆ ಅದು ಕಲ್ಪನೆ, ಅದು ಒಳ್ಳೆ ಕರೆಕ್ಟ್ ಇದು ಪ್ರೊಸೀಜರ್ ಅಲ್ಲ, ಅದು ಆಗೋದು ಇಲ್ಲ. ಯಾಕಂದರೆ ಎಷ್ಟೋ ಜನ ಹಿಂಗಾಗ್ತಾರೆ ಅಂತೇಳಿ ಸುಳ್ಳು ದಾರಿ ತಪ್ಪಿಸ್ಬಿಡ್ತಾರೆ. ಹಂಗಾಗಲ್ಲ, ಸಾಧನೆ ಮಾಡಬೇಕಾಗತ್ತೆ. ಸೊ ಈ ಒಂದು ಸಾಧನೆಯಲ್ಲಿ ಏನಾಗುತ್ತಂದರೆ ಒಂದು ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ, ಅದೃಷ್ಟದಿಂದ ದುಡ್ಡಾಗುತ್ತೆ, ದುಡ್ಡಿಂದ ದುಡ್ಡು ಉಳಿಯುತ್ತೆ, ದುಡ್ಡಿಗೆ ದುಡ್ಡು ಮಾಡುತ್ತೆ, ದುಡ್ಡು ಬೆಳೆದು ಒಂದು ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ನಾವು ತಗೋಬೋದು. ಈ ಥರ ಆಗುತ್ತೆ. ಸೊ ಈ ಒಂದು ಮಟ್ಟದಲ್ಲಿ ಬೆಳೆದ್ರು ಮದುವೆ ಏನು ಮಾಡ್ತಾ ಇಲ್ವಾ ಜನ? ಚಿನ್ನ ತಗೊಳ್ತಾ ಇಲ್ವಾ? ಮೊನ್ನೆ ಒಂದು ಮಗುಗೆ ನಾಮಕರಣ ಅಂತ ಹೇಳ್ಬಿಟ್ಟು ಅರ್ಧ ಕೆಜಿ ಚಿನ್ನ ತಗೊಂಡಿದ್ದಾರೆ. ನಮ್ಮ ಕಸ್ಟಮರೇನೆ ಅರ್ಧ ಕೆಜಿ ಚಿನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗೆ ಅದು ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಯೋಗ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್. ಆ ಯೋಗ ನಾವು ಪಡಿಬೇಕು ಅಂದರೆ ಇವಾಗ ಮೇನ್ ಆಗಿ ಏನಂತ ಹೇಳಿದ್ರೆ ಧನಾಕರ್ಷಣೆ ಆಗಬೇಕು. ಒಂದು ವ್ಯಾಪಾರ ಮಾಡ್ತಾ ಇದ್ವಿ,
ಯಾವುದೋ ಒಂದು ಚಿಕ್ಕದು ಚಿಲ್ಲರೆ ಅಂಗಡಿ, ಆ ಚಿಲ್ಲರೆ ಅಂಗಡಿನೇ ಮುಂದೆ ದೊಡ್ಡ ಮಲ್ಟಿ ಸ್ಟಾರ್ ಒಂದು ಸ್ಟೋರ್ ಮಾಡ್ಬೇಕಂದ್ರೆ ಅದಕ್ಕೆ ಯೋಗ ಅಂತಕ್ಕಂಥದ್ದು ಬೇಕು. ಆ ಯೋಗ ಕೊಡೋದು ಯಾರು? ದೇವರು ಅಲ್ವಾ? ಆ ದೇವ್ರನ್ನ ಹೋಲ್ಸ್ಕೊಳ್ಳೋದು ಹೆಂಗೆ? ಯಾವ ದೇವ್ರದು? ಯಾವುದು ಅಂದರೆ ನಮ್ಗೆ ಗೊತ್ತಿದ್ದಂಗೆ ದನಕ್ಕೆ ಅಧಿಪತಿ ಬಂದು ಕುಬೇರ. ಕುಬೇರ ಸಹಿತ ಚಂದ್ರಮ ಯಕ್ಷಿಣಿ ಸಾಧನೆ ಇದೆಯಲ್ಲ, ಬಹಳ ಅದೃಷ್ಟವನ್ನು ಕೊಡುವಂಥ ಸಾಧನೆ ಇದು. ಹಾಗಾಗಿ ಒಂದು ವ್ಯಾಪಾರ ಮಾಡ್ಬೋದು, ವ್ಯವಹಾರ ಮಾಡ್ಬೋದು, ಅಥವಾ ವೃತ್ತಿ, ಯಾವ್ದಾದ್ರು ಒಂದು ವೃತ್ತಿಲಿ ಇವಾಗ ಹೈಕ್ ಆಗಬೇಕು, ಪ್ರಮೋಷನ್ ಸಿಗಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ವರ್ಷ ಅಂತ ಕೆಲಸ ಮಾಡ್ಕೊಂಡಿರೋದು, 10 ವರ್ಷ 20 ವರ್ಷ ಮಾಡ್ತೀವಿ. ಆಮೇಲೆ ನಾವು ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ಒಳ್ಳೆ ಅದಕ್ಕೆ ಒಂದು ರಿವಾರ್ಡ್ ಸಿಗಬೇಕು. ಅವಾಗ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಸಾಧನೆಗೆ ನಮ್ಗೆ ಒಳ್ಳೆ ಬೆಲೆ ಕೊಡ್ತಾರೆ. ಅವರು ಹೈಕ್ ಮಾಡೋದು, ಪ್ರಮೋಷನ್ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಈ ಎಲ್ಲಾನು ಮಾಡಬೇಕಾದ್ರೆ ಇದಕ್ಕೊಂದು ಸಾಧನೆ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥ ವಿಚಾರ ಹೇಳ್ತೀನಿ. ಕುಬೇರ ಬಂದು ಏನು ಮಾಡ್ತಾನೆ ಅಂದರೆ ದುಡ್ಡನ್ನು ಕೊಡ್ತಾನೆ, ಹಣ ಅಟ್ರಾಕ್ಟ್ ಮಾಡಿ ಕೊಡ್ತಾನೆ. ಆದರೆ ಕೊಟ್ಟಿದ್ದನ್ನು ಉಳಿಸಿ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂದರೆ ಯಕ್ಷಿಣಿ ಸಹಾಯ ಬೇಕು. ಹಾಗಾಗಿ ಈ ಇಬ್ರು, ಯಕ್ಷಿಣಿ ಮತ್ತೆ ಕುಬೇರ ಇಬ್ರು ಕೂಡ ಸೇರಿದ್ರೆ ಅಲ್ಲಿ ದೊಡ್ಡದೊಂದು ಯೋಗ ಕ್ರಿಯೇಟ್ ಆಗುತ್ತೆ. ನಾವು ಈ ಜಾತಕದಲ್ಲಿ ಬುಧ ಮತ್ತೆ ಶುಕ್ರ ಕೂಡಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳಿ ಕರಿತೀವಿ. ಅದೇ ತರ ಈ ಇಬ್ರು ಯಕ್ಷಿಣಿಯರು ಯಕ್ಷರಾಜ ಇಬ್ರು ಕೂಡಿದ್ರೆ ಇದು ಒಂದು ಮಹಾಯೋಗ ಆಗಿ ಒಂದಷ್ಟು ಒಳ್ಳೆ ಒಂದು ಅನುಕೂಲ ಆಗುವಂತ, ನಾನು ಹೇಳಿದ್ನಲ್ಲ ವಿನೋದ್ ಕತೆ, ಆ ಥರ ಚೆನ್ನಾಗಿ ಅನುಕೂಲ ಆಗೋದು ಅಭಿವೃದ್ಧಿ. ಅಲ್ಲಿ ಹೋಗಿ ಅವನು ಸಾಧನೆ ಬಿಟ್ಟಿಲ್ಲ, ಸಾಧನೆ ಬಿಡದೆ ಇರೋದ್ರಿಂದ ಅವ್ನಿಗೇನಾಯ್ತಂದ್ರೆ ಅವ್ನಿಗೆ ಆ ಕೆಲಸದಲ್ಲಿ ಒಂದು ಒಳ್ಳೆ ಪ್ರಮೋಷನ್ ಆಯಿತು, ಹೈಕ್ ಆಯಿತು, ಮತ್ತೆ ಜೊತೆಗಿದಾರಲ್ಲ ಅವರು, ಅಯ್ಯೋ ಪಾಪ ಈ ಹುಡುಗನ ಬೆಳೆಸ್ಬೇಕು ಅಂತೇಳಿ ಅವ್ರು ಸಪೋರ್ಟ್ ಮಾಡಿದ್ರು. ಅದು ಇಂಪಾರ್ಟೆಂಟ್ ಅಲ್ವಾ? ಈಗ ನಾವು ಈ ದೇಶದಲ್ಲಿ ಸಪೋರ್ಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಯಾಕಂದ್ರೆ ಇದು ನಮ್ಮದೇ ದೇಶ, ನಾವು ಏನು ಬೇಕಾದ್ರೂ ಮಾಡ್ಬೋದು. ಹೊರಗಡೆ ದೇಶಕ್ಕೆ ಹೋಗಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ಯಾಕಂದ್ರೆ ಅದು ತಿಳ್ಕೊಂಡವ್ರಿಗೆ ಗೊತ್ತಿರೋದು. ಮತ್ತೆ ನಾವು ಹೋಗಿ ಫಾರಿನ್ ಕಂಟ್ರಿಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಆಸೆ ಇದೆ. ಇವತ್ತು ಆಸೆ ನೆರವೇರಬೇಕು ಅಂತ ಹೇಳಿದ್ರು ಈ ಸಾಧನೆ ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಓದಿದ ತಕ್ಷಣ ಅಲ್ಲಿ ಹೋಗೋಕ್ಕಾಗಲ್ಲ, ಓದ ತಕ್ಷಣ ನಮ್ಗೆ ಕೆಲಸ ಸಿಗಲ್ಲ, ಕೆಲಸ ಸಿಕ್ಕಿದ ತಕ್ಷಣ ದುಡ್ಡು ಮಾಡೋಕ್ಕಾಗಲ್ಲ, ದುಡ್ಡು ಮಾಡಿದ್ರು ಅದು ಉಳಿಯಲ್ಲ. ಯಾಕಂದ್ರೆ ಆ ದುಡ್ಡು ಕಳಿಯೋಕ್ಕೆ ಎಷ್ಟೋ ದಾರಿಗಳಿದೆ. ಆನ್ಲೈನ್ ಗೇಮ್ಸ್ ಇರ್ಬೋದು, ಆಯ್ತಾ, ಕೆಟ್ಟ ಈ ಡ್ರಗ್ಸ್ ಇರ್ಬೋದು, ಕೆಟ್ಟ ದಾರಿಗಳೆಲ್ಲ ಇದೆ. ಇದಕ್ಕೆಲ್ಲ ಹೋಗಿ ಒಂದಷ್ಟು ದುಡ್ಡು ಹಾಳು ಮಾಡಿಕೊಂಡು ಏನು ಸಾಧನೆ ಮಾಡದೆ ಬರ್ಬಾದಾಗಿ ಬಂದವರು ಇದ್ದಾರೆ. ಅವನು ನಾನು ನೋಡಿದ್ದೀನಿ. ಆದರೆ ಈ ಸಾಧನೆ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾನೆ ಅಂದರೆ ಇದಕ್ಕೆ ಒಂದು ಇಂಪಾರ್ಟೆಂಟ್ ಒಂದು ಬೇಕಾಗತ್ತೆ. ಹಾಗಾಗಿ ಸಾಧನೆಯಲ್ಲಿ ಯಾವತ್ತು ಸಾಧನೆ ಮಾಡಿದವರಿಗೆ, ಸಾಧಕರಿಗೆ ಯಾವತ್ತು ಸೋಲು ಅನ್ನೋದಿಲ್ಲ. ಹೆಂಗೋ ಬೆಳೆದವರು ಅವ್ರ ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದು ಹಾಗೆ ಆಗುತ್ತೆ. ಸೊ ಈ ಸಾಧನೆ ನೀವು ಹೇಳಿ ಸಾಧನೆ ಮಾಡ್ಕೋಬೇಕು ಅಂದರೆ ಲಕ್ಷ್ಮಿನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ಸು ಯಾವ ಥರ ಮಾಡ್ಕೋತೀರಾ ನೀವು? ಯಾವ ಥರ ಇದನ್ನು ಕೊಡ್ತೀರಾ ಜನಕ್ಕೆ? ನಾನು ಕೊಡ್ಬೇಕಾದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಯಂತ್ರ, ಚಂದ್ರಮ ಯಕ್ಷಿಣಿ ಯಂತ್ರ ಅಂತ ಒಂದು ಯಂತ್ರ, ಆ ಯಂತ್ರದ ಮೇಲೆ ಸಾಧಕ ಕೂತ್ಕೋಬೇಕು. ಯಂತ್ರದ ಮೇಲೆ ಸಾಧಕ ಕೂತ್ಕೋಬೇಕು. ಯಂತ್ರಕ್ಕೆ ಫಸ್ಟು ಅಷ್ಟಾವಿಧ ಪೂಜೆ ಮಾಡಿ ಯಕ್ಷಿಣಿನ ಆವಾಹನೆ ಮಾಡಿ ಅದ್ರ ಮೇಲೆ ಸಾಧಕ ಕೂತ್ಕೋಬೇಕು. ಕೂತ್ಕೊಂಡು ಮುಂದೆಗಡೆ ಒಂದು ಕುಬೇರ ಚಕ್ರವನ್ನು ಇಟ್ಕೋಬೇಕು. ಕುಬೇರ ಚಕ್ರವನ್ನು ಇಟ್ಕೊಂಡು ರಕ್ತಚಂದನ ಅಥವಾ ಕಮಲಾಕ್ಷಿ ಬೀಜದ ಒಂದು ಸರವನ್ನು ಅಂದರೆ ಜಪಮಾಲೆಯನ್ನು ಇಟ್ಕೋಬೇಕು ಕೈಯಲ್ಲಿ. ಹಣೆಗೆ ರಕ್ತಚಂದನವನ್ನು ಹಚ್ಕೊಂಡಿರ್ಬೇಕು. ಕುಬೇರ ಯಂತ್ರಕ್ಕೆ ಮತ್ತು ಯಕ್ಷಿಣಿ ಯಂತ್ರಕ್ಕೆ ರಕ್ತಚಂದನದಿಂದ ಪೂಜೆ ಮಾಡಬೇಕು. ಕೂತ್ಕೊಂಡು ಈ ಒಂದು ಕೊಟ್ಟಿರ್ತಕ್ಕಂಥ ಮಂತ್ರ ಜಪವನ್ನು ಪ್ರಾರಂಭ ಮಾಡೋದು. ಆಯಿತಾ? ಒಂದು ದಿನಕ್ಕೆ 1 ಲಕ್ಷ ಜಪ ಮಾಡಬೇಕು. ಸೊ ತುಂಬ ದೊಡ್ಡದಾಯ್ತಲ್ಲ ಇದು. ನಾವು ಕೇಳಬೇಕಾದ್ರೆ ತುಂಬ ದೊಡ್ಡದು ಅನ್ಸುತ್ತೆ. ಮಂತ್ರ ತುಂಬ ಶಾರ್ಟ್ ಆಗಿದೆ, ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ನಾವೇನು ಗೊತ್ತಾ, ಇವಾಗ ನೋಡಿ, ನಾವು ಇವಾಗ ಒಂದು ಕಡೆ ಕೆಲಸಕ್ಕೆ ಹೋಗಿರ್ತೀವಿ, ಆಯಿತಾ? ನಾವು ಆ ಕೆಲಸ ಕಂಪ್ಲೀಟ್ ಮಾಡಿದೆ ಅವ್ರು ಹೆಂಗೆ ಸಂಬಳ ಕೊಡ್ತಾರೆ? ನಮಗೆ ಮುಗಿಸ್ಬೇಕು, ಕಂಪ್ಲೀಟ್ ಮಾಡಿ ಕೊಡಲೇಬೇಕಾಗತ್ತೆ ಪ್ರಾಜೆಕ್ಟ್. ಇದು ಒಂದು ಪ್ರಾಜೆಕ್ಟ್. ಇದು ನಾವು ಕೊಟ್ಟಿರೋಂಥ ದಿನದಲ್ಲಿ ಇಷ್ಟು ಲಕ್ಷ ಜಪ ಅಂತ ಹೇಳಿ ಆಗಬೇಕು. ಆ ಜಪ ಆದರೆ ಅದು ಕಂಪ್ಲೀಟ್ ಆಯಿತು ಅಂತ ಅರ್ಥ. ಕಂಪ್ಲೀಟ್ ಆದಮೇಲೆ ರಿಸಲ್ಟು ನಾವು ಗುರುಗಡೆ ಆಯ್ತಾ ಅಂತ ಕೇಳೋದು ಫೋನ್ ಮಾಡಿ, ಅಥವಾ ಏನು ಇನ್ನೂ ಆಗಿಲ್ಲ ಅಂತ ಕೇಳೋದು ಏನು ಇಲ್ಲ. ರಿಸಲ್ಟ್ ಕೊಡೋದು ಇಮ್ಮಿಡಿಯೇಟ್ ಆಗಿ ಆನ್ ಸ್ಪಾಟ್ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ಫಲ ಅನ್ನೋದು ರೆಡಿ ಇರುತ್ತೆ. ಹಾಗಾಗಿ ಯಕ್ಷಿಣಿಯರ್ದು ಯಾವುದೇ ಇರ್ಬೋದು, ಇವಾಗ ನಾವು ಮಾಡೋವಂಥ ದೀಪ ಯಕ್ಷಿಣಿ ಇರ್ಬೋದು. ಈಗ ಬಂದಿರ್ತಕ್ಕಂಥ ಜನಗಳಿಗೆ ಅವರು ಯಾರು ಬಂದಿಲ್ವೋ ಅವ್ರದ್ದೊಂದು ಫೋಟೋ ಇಟ್ಕೊಂಡು ಯಕ್ಷಿಣಿ ಮುಂದೆ ಕನೆಕ್ಟ್ ಮಾಡಿಕೊಂಡು,
ಆಯಿತಾ. ಅವರು ಯಾವ ಒಂದು ವಿಚಾರಕ್ಕೆ ಬಂದಿದ್ದಾರೆ, ಆ ವಿಚಾರದಲ್ಲಿ ಅವ್ರದ್ದು ಮೋಸ ಎಷ್ಟಿದೆ ಮತ್ತು ಒಳ್ಳೆಯತನ ಏನಿದೆ, ಮತ್ತು ಇವರ ಏನು ಒಂದು ವಿಚಾರಗಳಿದೆ ಅದು ಯಾವಾಗ ಆಗುತ್ತೆ ಅಂತಕ್ಕಂಥ ವಿಚಾರನ ದೇವಿ ಮುಂದೆ ಇಟ್ಟಾಗ ಅವಳು ಹೇಳುವಂಥ ಒಂದು ಮಾತುಗೂ ಇಲ್ಲಿ ಕೌಡೆಯಿಂದ ನಾನು ತೆಗೆಯುವಂಥ ಪ್ರಶ್ನೆಗೂ ಎರಡನ್ನೂ ಕಂಬೈನ್ ಮಾಡಿ ಅವ್ರಿಗೆ ಆನ್ಸರನ್ನು ಕೊಡೋದು. ಇಲ್ಲಿ ತನಕನೂ ಯಾರು ಇಲ್ಲ ಗುರುಗಳೇ ಅದು ನೀವು ಹೇಳಿದ್ದು ಸುಳ್ಳಾಯಿತು, ಇದು ಕರೆಕ್ಟ್ ಇಲ್ಲ, ಯಾರು ಹೇಳಲೇ ಇರಲ್ಲ. 25 ವರ್ಷ ಸರ್ವಿಸಲ್ಲಿ ನಂದು ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬಂದಿಲ್ಲ ಪ್ರಶ್ನೆಯಲ್ಲಿ. ಯಾಕೆ ಬಂದಿರಲ್ಲ ಅಂದರೆ ನಾನು ಎಲ್ಲ ದೇವಿ ಮೇಲೆ ಹಾಕ್ಬಿಡ್ತೀನಿ, ನಾನು ಏನು ಜವಾಬ್ದಾರಿ ತೊಗೊಳಕ್ಕೆ ಹೋಗಲ್ಲ. ಅವ್ರಿಗೆ ಒಪ್ಪಿಸ್ಬಿಟ್ಟು ಅಲ್ಲಿಂದ ಕೇಳ್ಕೊಳ್ಳೋದು. ಅವಳು ಏನು ಸೂಚನೆ ಕೊಡ್ತಾಳೆ ನನಗೆ ಅದನ್ನು ಜನಗಳಿಗೆ ಹೇಳೋದು, ಇದು ನನ್ನ ಕೆಲಸ. ಸೂಚನೆ ನೀವು ಹೆಂಗೆ ಸರ್ ರಿಸೀವ್ ಮಾಡ್ತೀರಾ ತಾಯಿದು? ನೋಡಿ, ತಾಯಿ ಸೂಚನೆ ಹೆಂಗೆ ರಿಸೀವ್ ಮಾಡ್ತೀವಿ ಅಂದರೆ, ನಾನು ಈ ಒಂದು ಸಾಧನೆ ಮಾಡ್ಕೊಂಡಿದ್ದೀನಿ, ದೀಪ ಯಕ್ಷಿಣಿ ಸಾಧನೆ. ಸುಮಾರು 2-3 ವರ್ಷದ ಹಿಂದೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮೀಡಿಯಾಗೆ ಬಂದಾಗ ಈ ದೀಪ ಯಕ್ಷಿಣಿ ಬಗ್ಗೆ ತುಂಬ ಎಪಿಸೋಡ್ಗಳನ್ನ ಮಾಡಿದ್ದೀವಿ ನಾವು. ಆಯಿತಾ. ಈ ಯಕ್ಷಿಣಿ ಸಾಧನೆ ನಾನು ಮಾಡ್ಕೊಂಡ್ಮೇಲೆ ನಮ್ಮ ಗುರುಗಳು ನಮ್ಗೆ ಕೊಟ್ಟ ಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಎದುರುಗಡೆ ಬಂದರೆ ಪಾರ್ಟಿ, ಇವಾಗ ನೀವು ಕೂತಿದ್ದೀರಾ, ನಿಮ್ಮನ್ನು ದೇವಿ ಕನೆಕ್ಟ್ ಮಾಡ್ತಾ ಇದ್ದಾಳೆ, ಕನೆಕ್ಟ್ ಆಗಿದ್ದೀರಾ ನೀವು ಆಲ್ರೆಡಿ. ಆಯಿತಾ. ನೀವು ಪ್ರಶ್ನೆಗಳು ಕೇಳಿದಾಗ, ಆದರೆ ಶನಿವಾರ ಬುಧವಾರ ನಾವು ಪ್ರಶ್ನೆ ಹಾಕಲ್ಲ, ಅದು ಬೇರೆ ವಿಚಾರ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಬಂದು ಕೇಳಿದಾಗ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಕೇಳೋದೇ ದೇವಿನ. ಅರವಿಂದ್ ಸರ್ ಅವರು ಏನು ವಿಚಾರಕ್ಕೆ ಬಂದಿದ್ದಾರೆ, ಅವ್ರಿಗೆ ಮುಂದೆ ಏನು ಒಳ್ಳೇದಾಗತ್ತೆ, ಏನೆಲ್ಲ ಅನುಕೂಲಗಳನ್ನ ಆಗುತ್ತೆ, ಏನೆಲ್ಲ ಹೇಳ್ಬೋದು ಅವ್ರಿಗೆ, ಫಸ್ಟ್ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದು ಕೌಡೆಯಿಂದ ನಮ್ಗೆ ನನ್ನ ಕನ್ಫರ್ಮೇಶನ್ ಬೇಕಲ್ಲ, ದೇವಿ ಹೇಳಿದ್ ಕರೆಕ್ಟ್ ಒಪ್ಕೊಳ್ತೀನಿ, ನನಗೂ ಅದು ಬೇಕಲ್ಲ, ಕ್ರಾಸ್ ಒಂದು ಕನ್ಫರ್ಮೇಶನ್ ಮಾಡ್ಬೇಕಲ್ಲ. ಅದಕ್ಕೆ ಕೌಡೆ ಮೂಲಕ ಹಾಕಿ, ಆ ಕೌಡೆಯಲ್ಲಿರೋದು ದೇವಿ ಶಕ್ತಿನೇ, ಅದೆರಡು ಒಂದೇ ಥರನೇ ಹೇಳುತ್ತೆ. ಅದು ಒಂದು ಕನ್ಫರ್ಮೇಷನ್ಗೋಸ್ಕರ ಹಾಕ್ಬಿಟ್ಟು ನಿಮಗೆ ನಾನು ಆನ್ಸರ್ ಕೊಡೋದು. ಆಯಿತಾ. ಮತ್ತು ಏನಾದರೂ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಹೇಳೋದು, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗೆ ಹೇಳೋದು. ಎಷ್ಟೋ ಸೊಲ್ಯೂಷನ್ಗಳಲ್ಲಿ ನೀವೇ ಮಾಡ್ಕೊಳ್ಳೋದು ಇರುತ್ತೆ, ಮಂತ್ರತಂತ್ರಗಳು, ಕೆಲವುದನ್ನು ನಾವು ಮಾಡೋದು ಇರುತ್ತೆ, ಮಾಡ್ಕೊಡೋದು ಇರುತ್ತೆ. ಈ ಥರ ಕನೆಕ್ಟ್ ಮಾಡ್ಕೊಂಡು ಹೇಳುವಂಥದ್ದು ದೀಪ ಯಕ್ಷಿಣಿ ಸಾಧನೆ. ತಾಂತ್ರಿಕ ಯಕ್ಷಿಣಿ ಅಂದರೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ಅದು ತ್ರಿಶೂಲದಲ್ಲಿ ಆ ದೇವಿ ಕನೆಕ್ಟ್ ಆಗಿದ್ದಾಳೆ, ಇಲ್ಲೇ ಇದೆ ಅದು, ಆ ತ್ರಿಶೂಲನೂ ಕೂಡ. ಅದು ಅವಳು ಯಾವಾಗ ಹೇಳ್ತಾಳೋ ಅವಾಗ ಎತ್ತೋದು ತ್ರಿಶೂಲ, ತಲೆ ಮೇಲೆ ಇಡೋದು, ಅಥವಾ ಯಾವುದೇ ವ್ಯಕ್ತಿ ಇದ್ರೂ ಆ ಫೋಟೋ ಮೇಲೆ ನಾವು ಇಡೋದು, ಅಲ್ಲಿಂದ ಬರುವಂಥ ಎನರ್ಜಿ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ನಾವು ಮಾಡೋದು. ಇದು ತಾಂತ್ರಿಕ ಯಕ್ಷಿಣಿ. ಮತ್ತು ಈ ಭೂತ ಯಕ್ಷಿಣಿ ಸಾಧನೆ, ನೀವು ಓದ್ ಎಪಿಸೋಡ್ಗಳಲ್ಲಿ ಸ್ಮಶಾನ ಸಾಧನೆ ಎಲ್ಲ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಭೂತ ಯಕ್ಷಿಣಿ ಸಾಧನೆ. ಅದು ಏನಂದ್ರೆ ರಿವರ್ಸ್ ಪ್ರಯೋಗಗಳು, ಇದು ಯಾವುದೇ ಕಟ್ಟಿದ್ರು ಬಿಚ್ಚೋದು, ಮತ್ತೆ ಬಂಧನ ಮಾಡೋದು, ಬಂಧನ ಪ್ರಯೋಗಗಳು, ಇದಕ್ಕೆಲ್ಲ ಭೂತ ಯಕ್ಷಿಣಿ ಸಾಧನೆ. ಆಯ್ತಾ. ಹಾಗಾಗಿ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ, ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಚರಯಕ್ಷಿಣಿ ಸಾಧನೆ ಅಂತ. ಇದು ಚರಯಕ್ಷಿಣಿ, ಇದು ನೋಡಿ, ಇದು ಚರಯಕ್ಷಿಣಿ. ನಾವು ಲಾಸ್ಟ್ ಒಂದು ಯಾವುದೋ ಒಂದು ಎಪಿಸೋಡಲ್ಲೂ ನಾವು ತೋರಿಸಿದ್ವಿ, ಬಹಳ ವರ್ಷಗಳಿಂದ ನನ್ನ ಹತ್ರ ಇದೆ, ಬಂಧನ ಮಾಡಿ ಇಟ್ಟಿದ್ದೀನಿ. ಇದು ಚರಯಕ್ಷಿಣಿ ಅಂತೇಳಿ. ಈ ಚರಯಕ್ಷಿಣಿ ಏನಂದ್ರೆ, ನಮ್ಗೆ ಏನಾದ್ರು ಒಂದು ಸ್ಪೆಷಲ್ ಕೇಸ್ಗಳು, ಈಗ ನಿಧಿಗೆ ಸಂಬಂಧಪಟ್ಟಿದ್ದೋ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದೋ ಕೇಸ್ಗಳಿದ್ದಾಗ ಆ ಯಕ್ಷಿಣಿಯನ್ನ ರಿಲೀಸ್ ಮಾಡಿ ಅಲ್ಲಿ ಕಳ್ಸ್ಕೊಡೋದು. ಸೊ ಇವ್ರು ಹೋಗಿ ಬರ್ತಾರೆ, ಹೋಗ್ಬಿಟ್ಟು ಬಂದ್ಬಿಟ್ಟು ಅಲ್ಲೇನೇನು ಕೆಲಸ ಮಾಡ್ಬೇಕು ಎಲ್ಲ ಕೆಲಸ ಮಾಡಿ ಬರ್ತಾರೆ. ಬಂದ್ಮೇಲೆ ಮತ್ತೆ ಯಥಾಸ್ಥಾನದಲ್ಲಿ ಅವ್ರನ್ನ ಸ್ಥಾಪನೆ ಮಾಡ್ಬಿಡೋದು. ಮಾಡ್ಬೋದ ಹಿಂಗೆ ಇಂಥ ಜಾಗ ನೋಡ್ಕೊಂಬರ್ರಿ ಅಂದ್ರೆ ಹೋಗಿ ನೋಡ್ಕೊಂಡ್ ಬರ್ತಾರ, ಇಡೀ ವರ್ಲ್ಡ್ ಅಲ್ಲಿ ಯೂನಿವರ್ಸಲ್ಗೆ ಕನೆಕ್ಟ್ ಮಾಡ್ಬೋದು. ಆ ಡೀಟೇಲ್ನ ಇಲ್ಲಿ ನಿಮಗೆ ಕೊಡ್ತಾರೆ, ಎಲ್ಲ ಡೀಟೇಲ್ ಕೊಡ್ತಾರೆ. ಅಲ್ಲಿ ಏನಿದೆ ನೆಕ್ಸ್ಟ್ ಏನು, ಅಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಕೆಲಸ ಆ ಜಾಗದಲ್ಲಿ. ಅದಕ್ಕೆ ಅಲ್ವಾ ನಾವು ಇವಾಗ ಫಾರಿನ್ ಕೇಸ್ಗಳೆಲ್ಲ ಅಜ್ಜಿದೆಲ್ಲ ಹೇಳಿದ್ದೇನೆ ನೋಡ್ಬೋದು ಎಪಿಸೋಡಲ್ಲಿ. ಆ ಕೇಸ್ಗಳೆಲ್ಲ ನಾನು ಕ್ಲಿಯರ್ ಮಾಡಿದ್ದು ಇದೇ ಥರನೇ, ಯಕ್ಷಿಣಿ ಸಾಧನೆಯಿಂದಾನೆ. ಯಕ್ಷಿಣಿ ಬಿಟ್ಟು ನಾನು ಬೇರೆ ಯಾವುದು ಮಾಡೋಕ್ಕೆ ಹೋಗಲ್ಲ, ಯಕ್ಷಿಣಿ ಸಾಧನೆಯಲ್ಲೇ ಇವೆಲ್ಲ ಇದೆ. ಹಾಗಾಗಿ ಆದರೆ ಎಲ್ಲ ಯಕ್ಷಿಣಿ ಎಲ್ಲದನ್ನೂ ನಾವು ಯೂಸ್ ಮಾಡೋಕ್ಕಾಗಲ್ಲ. ಒಂದೊಂದು ಯಕ್ಷಿಣಿ ಪರ್ಟಿಕ್ಯುಲರ್ ಯಕ್ಷಿಣಿಯನ್ನು ಅದಕ್ಕೆ ಯೂಸ್ ಮಾಡಬೇಕು. ಈಗ ನಾನು ಹೇಳ್ದಂಗೆ, ಇವಾಗ ನಾನು ಮಾತಾಡ್ತಾ ಇದ್ದಂಗೆ ಈ ಚಂದ್ರಮಾ ಯಕ್ಷಿಣಿ ಬಂದು ಯಕ್ಷರಾಜನ ಪ್ರೀತಿಯ ಪತ್ನಿ, ಅವಳು ಹೆಂಡತಿ. ಅವಳು ಏನು ಮಾಡ್ತಾಳೆ ಅಂದರೆ, ದುಡ್ಡನ್ನು ಉಳಿಸೋದು, ಬೆಳೆಸೋದು, ಇದೆಲ್ಲ ಅವಳ ಕೆಲಸ. ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಡೋದು ಕುಬೇರನ ಕೆಲಸ. ಹಾಗಾಗಿ ಸಾಮಾನ್ಯ ಜನಗಳು, ನಮ್ಮ ವೀಕ್ಷಕರು ಈ ಥರದ್ದು ಒಂದಷ್ಟು ಸಂಪಾದನೆ ಮಾಡಿದ್ದು ಅಭಿವೃದ್ಧಿ ಆಗೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡೋಂಗಿದ್ರೆ, ಇಂಥದ್ದು ಮಾಡ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ, ದುಡ್ಡು ಕಾಸು ಉಳಿತದೆ, ಇಲ್ಲ ಆ ಥರದ ದುಡ್ಡು ಕಾಸು ಬರುತ್ತೆ. ಸೊ ಈ ಥರದಕ್ಕೆ ಏನಾದರೂ ಒಂದು ಟಿಪ್ಸ್ ಸರ್. 16 ಶುಕ್ರವಾರಗಳ ಕಾಲ ಮಹಾಲಕ್ಷ್ಮಿಯ ವಿಗ್ರಹವನ್ನು ಚೆನ್ನಾಗಿ ಹಾಲಿನಲ್ಲಿ ತೊಳೆದು
ಅಭಿಷೇಕ ಮಾಡಿ ಶುದ್ಧವಾಗಿರೋ ನೀರಲ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಜೊತೆಗೆ ರಕ್ತ ಚಂದನ ಲೇಪನ ಮಾಡಬೇಕು ಆ ದೇವಿಗೆ, ಮಹಾಲಕ್ಷ್ಮಿ ವಿಗ್ರಹಕ್ಕೆ ಲೇಪನ ಮಾಡಿ ಒಂದು ತಟ್ಟೆ, ಸಣ್ಣ ತಟ್ಟೆಯಲ್ಲಿ ಅಕ್ಕಿ ಇಟ್ಟು, ಅಕ್ಕಿ ಮೇಲೆ ಆ ದೇವಿಯ ವಿಗ್ರಹವನ್ನು ಇಟ್ಟು, ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ತುಪ್ಪದ ದೀಪ ಹಚ್ಚಿಟ್ಟು ಆಯ್ತಾ, ತುಪ್ಪದ ಆರತಿ ಮಾಡಿ ಆಯ್ತಾ, ಕೆಂಪು ಅಕ್ಷತೆಯನ್ನು ಕೈಲಿ ಇಟ್ಕೊಂಡು ಅವ್ರ ಮನಸ್ಸಿನ ಸಂಕಲ್ಪವನ್ನು ಹೇಳಿ ಆ ದೇವಿಗೆ ಹಾಕಿ ಒಂದು ಅರ್ಚನೆ ಗಿರ್ಚನೆ ಮಾಡೋದು, ಕುಂಕುಮಾರ್ಚನೆ ಬಂದರೆ ಮಾಡ್ಬೋದು, ಇಲ್ಲಾಂದರೆ ಏನಿಲ್ಲ. ಅಕ್ಷತೆ ಹಾಕಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಒಂದು ಚಿಲ್ಲರೆ ಕಾಸು, 1 ರೂಪಾಯಿನೋ 2 ರೂಪಾಯಿನೋ 5 ರೂಪಾಯಿನೋ ಒಂದು ಕಾಸನ್ನ ತೆಗೆದು ಒಂದು ಹುಂಡಿಲೋ ಅಥವಾ ಒಂದು ಕಡೆನೋ ಎತ್ತಿಟ್ಬಿಟ್ರೆ 16 ಶುಕ್ರವಾರಗಳ ಕಾಲ ಇದನ್ನು ಮಾಡಿಬಿಟ್ರೆ ಅವರು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗುವಂಥದ್ದು, ದುಡ್ಡು ಮನೆಗೆ ಬರುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಇದು ಈ ಪ್ರಯೋಗನೂ ಕೂಡ ಈ ಯಕ್ಷಿಣಿ ಸಾಧನೆಯಲ್ಲೇ ಬರುತ್ತೆ. ಯಾಕಂದ್ರೆ ಯಾವಾಗ ಆ ರಕ್ತಚಂದನವನ್ನು ಲಕ್ಷ್ಮಿಗೆ ಇಡ್ತೀವೋ ಅವಳು ಚಂದ್ರಮ ಯಕ್ಷಿಣಿ ಆಗ್ಬಿಡ್ತಾಳೆ. ಲಕ್ಷ್ಮಿ ಧನಾಕರ್ಷಣೆ ಆಗುತ್ತೆ. ತುಪ್ಪ ದೀಪ ಹಚ್ಚಿದ ತಕ್ಷಣ ಅವಳಿಗೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ. ದೀಪದಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೋಸ್ಕರ ನಾನು ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಇರ್ತೀನಿ, ದೀಪವನ್ನು ಹಚ್ಬೇಕು ಮನೆಯಲ್ಲಿ. ದೀಪ ಹಚ್ಚಿದಾಗ ಯಾವುದೇ ಥರದ ಕಷ್ಟಗಳು, ಸಂಕಟಗಳು, ದುಃಖಗಳು ಬರಲ್ಲ. ಪೀಡೆ ಪಿಚಾಚಿ ಭೂತ ಪ್ರೇತಗಳು ಮನೆಗೆ ಬರಲ್ಲ. ದೀಪಗಳನ್ನ ಹಚ್ಬೇಕು. ದೀಪ ಹಚ್ಬೇಕಾದ್ರೆ ಅದಕ್ಕೆ ಒಂದು 5 ಥರ ಎಣ್ಣೆನೋ 3 ಥರ ಎಣ್ಣೆನೋ ಅಥವಾ ಒಂದು ಚೆನ್ನಾಗಿರೋಂಥ ಒಂದು ಎಣ್ಣೆನೋ ಹಚ್ಬೇಕು. ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚಬಾರ್ದು, ದರಿದ್ರ ಬರುತ್ತೆ. ಆಯ್ತಾ, ಎಳ್ಳೆಣ್ಣೆ, ತುಪ್ಪ ಬೇಕಾದಷ್ಟಿದೆ. ಇದರಿಂದ ನಾವು ದೀಪವನ್ನು ಹಚ್ಚೋಂಥದ್ದು ಇರಬೇಕು. ಸೊ ಇದು ಒಂದು ಒಳ್ಳೆ ಒಂದು ವಿಚಾರ, ಲಕ್ಷ್ಮೀ ವಿಗ್ರಹಕ್ಕೆ ಪೂಜೆ ಮಾಡೋದು. ಜೊತೆಗೆ ಈ ಒಂದು ಸಾಧನೆ ಹೇಳಿದ್ನಲ್ಲ, ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಒಳ್ಳೆ ಯೋಗ, ಒಂದು ಅನುಕೂಲ ಎಲ್ಲವನ್ನೂ ಮಾಡಿಕೊಡುತ್ತೆ. ಸೊ ಇದಕ್ಕೆ ದೀಕ್ಷೆ ಬೇಕು. ಇದಕ್ಕೆ ದೀಕ್ಷೆ ಬೇಕೇ ಬೇಕಾಗತ್ತೆ. ಸೊ ಅದು ನೀವು ಪರ್ಸನಲ್ ಆಗಿ ಕೊಡ್ತೀರಾ? ಹೌದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರ, 2 ಯಂತ್ರಗಳು ಮತ್ತು ದೀಕ್ಷೆ ಎಲ್ಲನೂ ನಾನು ಕೊಡ್ತೀನಿ. ಸೊ ಅದನ್ನು ತೊಗೊಂಡವರು ಸಾಧನೆ ಮಾಡ್ಕೊಂಡ್ರೆ ಹೌದು, ಅದು ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಸೂಪರ್ ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದೊಂದು ಸಂತೋಷ್ ಭಟ್ರು ಆರ್ಥಿಕವಾಗಿ ಲಕ್ಷ್ಮಿ ಆಕರ್ಷಣೆ ಆಗ್ಬೋದು, ಕುಬೇರ ಆಕರ್ಷಣೆ ಆಗ್ಬೋದು, ಒಟ್ಟಿನಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಜೀವನದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಿಫೋರ್ ಬೇರೆಯವ್ರಿಗೆ ಕೆಲವರು ಕೊಟ್ಟವ್ರೆ, ಅವ್ರಿಗೆ ಸಕ್ಸಸ್ ಆಗೈತೆ. ಬಟ್ ಇದು ಓಪನ್ ಮಾಡಿ ತಿಳಿಸೋದ್ರಿಂದ ಅದು ವರ್ಕ್ ಆಗಲ್ಲ. ಹಾಗಾಗಿ ಅವರು ಪರ್ಸ್ನಲಾಗಿ ಬಂದ್ರೇ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟು ಯಾವ ರೀತಿ ಸಾಧನೆ ಮಾಡ್ಕೋಬೇಕು ಅದೆಲ್ಲ ತಿಳಿಸಿ ಅವರು ಆ ಒಂದು ದೀಕ್ಷೆ ಕೊಡ್ತಾರೆ. ಸೊ ಅದನ್ನು ಸಾಧನೆ ಮಾಡೋದಕ್ಕೆ ಆಸಕ್ತಿ ಇದ್ದವರು ಸಾಧನೆ ಮಾಡಿಕೊಂಡು ಅಭಿವೃದ್ಧಿ ಆಗ್ಬೋದು. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.